ಇನ್ನು ಮಂದಿರ ನಿರ್ಮಾಣದ ಜವಾಬ್ದಾರಿ ಹೊತ್ಕೊಂಡಿರುವಂತಹ ಟ್ರಸ್ಟಿನ ಸಂಚಾಲಕರು ಚಂಪಕ್ ರಾಯ್ ಅವರನ್ನು ಪತ್ರಕರ್ತರ ಪ್ರಶ್ನೆ ಕೇಳಿದಾಗ ಈ ಅದ್ವಾನಿ ಅವರಿಗೆ ಮುರಳಿ ಮನೋಹರ್ ಜೋಶಿ ಅವರಿಗೆ ಆಹ್ವಾನ ಕೊಟ್ಟಿದ್ದೀರಾ ಅಂದಾಗ ಅವರು ಆಹ್ವಾನ ಕೊಟ್ಟಿದ್ದೀವಿ ಮತ್ತು ಬರಬೇಡಿ ಅಂತ ಹೇಳಿದ್ದೀವಿ ಅಂದರು. ನಿಮ್ಮ ವಯಸ್ಸಿನ ಕಾರಣಕ್ಕೆ ಅವತ್ತು ತುಂಬ ರಶ್ ಇರುತ್ತೆ ಇತ್ಯಾದಿ ಇತ್ಯಾದಿ. ಆಹ್ವಾನ ಕೊಟ್ಟಿರುವಂಥ ಫೋಟೋಗಳು ಬಂದವು. ಮುರಳಿ ಮನೋಹರ್ ಜೋಶಿ ಅವರು ಮುರಳಿ ಮನೋಹರ್ ಜೋಶಿ ಅವರಲ್ಲ, ಲಾಲ್ ಕೃಷ್ಣ ಅದ್ವಾನಿಯವರು ಬರೋದು ಕನ್ಫರ್ಮ್ ಆಗಿದೆ ಅಂತ ನಿನ್ನೆ ಸುದ್ದಿ. ಸ್ಪೆಷಲ್ ಫ್ಲೈಟ್ ಮಾಡಲಾಗಿದೆ, ಅವರಿಗೆ ವೈದ್ಯಕೀಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ, ಬರ್ತಾರವರು ಅಂತ. ಇವತ್ತು ರಾಷ್ಟ್ರಧ್ವಜ ಅನ್ನುವ ಹಿಂದಿ ಪತ್ರಿಕೆಯೊಂದಕ್ಕೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಆಫ್ ರಾಮ ಮಂದಿರ್ ಫುಲ್ಫಿಲ್ಮೆಂಟ್ ಆಫ್ ಡಿವೈನ್ ಡ್ರೀಮ್ ಅಂತ ಟೈಟಲ್ನಲ್ಲಿ ಇಂಟರ್ವ್ಯೂ ಕೊಟ್ಟಿರೋದಲ್ಲ, ಆ ಲೇಖನ ಅದ್ವಾನಿಯವರ ಲೇಖನ ರಾಷ್ಟ್ರಧ್ವಜ ಅನ್ನುವ ಹಿಂದಿ ಪತ್ರಿಕೆಗೆ. ಅಂದರೆ ಒಂದು ದೈವಿಕವಾದ ಕನಸು ನನಸಾಗ್ತಾ ಇದೆ ರಾಮ ಮಂದಿರದ ರೂಪದಲ್ಲಿ. ರಾಮ ಜನ್ಮಭೂಮಿಯಲ್ಲಿ ನನ್ನ ದೈವಿಕ ಕನಸು ನನಸಾಗ್ತಾ ಇದೆ. ಅದು ಅಂದರೆ ನಾನು ಜಿಸ್ಟ್ ಹೇಳ್ತಾ ಇದ್ದೀನಿ, ಆರ್ಟಿಕಲಿನ ಜಿಸ್ಟು. ಅಯೋಧ್ಯೆಯಲ್ಲಿ ರಾಮ ಮಂದಿರವಾಗಬೇಕು ಎಂಬುದು ವಿಧಿಲಿಖಿತ, ಬರೆದಿಡಲಾಗಿತ್ತು, ಆಗಲೇ ಬೇಕಿತ್ತದು. ರಾಮ ಮಂದಿರ ಶ್ರೀರಾಮನ ಆದರ್ಶಗಳನ್ನು ಪಾಲಿಸಲು ಪ್ರೇರೇಪಿಸುತ್ತದೆ. ಯಾತ್ರೆ ಸಂದರ್ಭದಲ್ಲಿ ಮಂದಿರ ನಿರ್ಮಾಣ ವಿಧಿಲಿಖಿತ ಅನಿಸುತ್ತಿತ್ತು. ಯಾತ್ರೆ ಮಾಡಿದವರು ಇವರು ರಾಮ ಮಂದಿರಕ್ಕಾಗಿ ರಥಯಾತ್ರೆ ಮಾಡಿದ್ರಲ್ಲ, ಆವಾಗಲೇ ಅನ್ನಿಸ್ತಿತ್ತು ನನಗೆ ಇದು ಒಂದು ದಿವಸ ಆಗದೆ ಅಂತ. ರಾಮ ರಥಯಾತ್ರೆ ಮಾಡುವಾಗ ನಾನು ಸಾರಥಿ ಮಾತ್ರ ಅಂತ ನನಗನ್ನಿಸ್ತಾ ಇತ್ತು. ಯಾತ್ರೆಯೇ ಒಂದು ಸಂದೇಶವಾಗಿತ್ತು, ರಥವೇ ಪೂಜನೀಯವಾಗಿತ್ತು. ಯಾಕೆಂದರೆ ನಮ್ಮ ರಥ ರಾಮ ಜನ್ಮಭೂಮಿಗೆ ಹೊರಟಿತ್ತು. ರಥಯಾತ್ರೆ ರಾಜಕೀಯ ಜೀವನದ ನಿರ್ಣಾಯಕ ಪರಿವರ್ತನೆಗೆ ಕಾರಣವಾದ ನಿರ್ಧಾರ. ರಥಯಾತ್ರೆ ದೇಶಾದ್ಯಂತ ಆಂದೋಲನವಾಗುತ್ತೆ ಅಂತ ನಿರೀಕ್ಷಿಸಿರಲಿಲ್ಲ. ಮಂದಿರದ ಕನಸು ಕೋಟ್ಯಂತರ ಜನರಲ್ಲಿದೆ ಎಂಬುದು ಗೊತ್ತಾಗಿದ್ದು ಯಾತ್ರೆಯಿಂದ ಅಂತ ಆ ಆರ್ಟಿಕಲ್ನಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಮಂದಿರ ನಿರ್ಮಾಣಕ್ಕೆ ಶ್ರೀರಾಮನೇ ಭಕ್ತನ ಆಯ್ಕೆ ಮಾಡಿದ್ದಾನೆ. ಮಂದಿರ ನಿರ್ಮಾಣಕ್ಕೆ ಶ್ರೀರಾಮನೇ ಭಕ್ತನನ್ನು ಆಯ್ಕೆ ಮಾಡಿದ್ದಾನೆ. ಮೋದಿ ಲೋಕಾರ್ಪಣೆ ಮಾಡುತ್ತಿದ್ದಾರೆ, ಅವರು ದೇಶದ ಪ್ರತಿಯೊಬ್ಬರನ್ನು ಪ್ರತಿನಿಧಿಸುತ್ತಾರೆ ಅಂತ ಆರ್ಟಿಕಲ್ನಲ್ಲಿ ಬರೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.